ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಚೌಡನ್ನ ವರ್ಷ 14-15 ವರ್ಷ ಆಯ್ತು ಪ್ರತಿ ಮಾಡಿಕೊಂತ ಹೊಂಟಿವಿ ಪೂಜೆ. ದಿವಂಗತ ವಿಠ್ಠಲ್ ಹೇರೂರ್ ಅವರ ಆಸೆ ಏನಿತ್ತಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಪೊಲೀಸ್ ಸಮಾಜ ಅಂತಕ್ಕಂಥದ್ದು ಅವರು ಸಾಕಷ್ಟು ಬೇಡಿಕಿತ್ತು. ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಿದ್ರೆ ಸರಿ, ಮಾಡದಿದ್ದರೆ ಮುಂದಿನ ದಿವಸದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅಂಬಿಗರ ಚೌಡನ್ನ ವರ್ಷ 14-15 ವರ್ಷ ಆಯ್ತು ಪ್ರತಿ ಮಾಡಿಕೊಂತ ಹೊಂಟಿವಿ ಪೂಜೆ. ಎಲ್ಲ ದೇವತೆ ಊರು ಗ್ರಾಮ ದೇವತೆಗಳು ದೇವರು ಎಲ್ಲ ಅಂಬಿಗರ ಚೌಡದಿಂದ ಒಂದು ತಿಂಗಳು ಕಂಟಿನ್ಯೂ ಚಾಲು ಮಾಡ್ಕೊಂತೀವಿ. ಭಜನೆ ಪೂಜೆ ಮಾತುಕತೆ ಎಲ್ಲ ಇದಕ್ಕೆ ನೆರವಾಗಲ್ಲ ಅಂತೇಳಿ ನಮ್ಮ ಬೇಡಿಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಸುಮಾರು 14ನೇ ವರ್ಷ ಇದು. ನಿರಂತರವಾಗಿ ಶ್ರಾವಣ ಮಾಸದಾಗ ಸಾಕಷ್ಟು ರೈತರು ಏನದಂದ್ರೆ ದೇವರ ಮೊರೆ ಹೋಗ್ತಾರೆ. ಆ ದುಶ್ಚಟಗಳಿಂದ ಮಾಂಸಾಹಾರದಿಂದ ದೂರ ಇದ್ದು ನಿರಂತರ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ನಿರಂತರ ಭಜನೆ ಪೂಜೆ ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಜೊತೆಗೆ ಏನದ ಅಂಬಿಗರ ಚೌಡಯ್ಯನ ಭಾವಚಿತ್ರ ಮತ್ತು ಮಾತಾ ಮಾಣಿಕೇಶ್ವರಿ ಭಾವಚಿತ್ರ ಕೂಡ ಏನದ ಒಂದು ತಿಂಗಳವರೆಗೆ ಪೂಜೆ ಕಾರ್ಯಕ್ರಮ 14 ವರ್ಷಲಿಂದ ಮಾಡ್ಕೊಂತ ಬಂದೀವಿ. ಆದರೆ ಏನದಂದ್ರೆ ಮತ್ತು ಇದ್ರ ಪೂಜೆದ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ನಿರಂತರವಾಗಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯಿತು. ಆದರೂ ಕೂಡ ಏನದ ನಿರಂತರವಾಗಿ ದಿವಂಗತ ವಿಠ್ಠಲ್ ಹೇರೂರ್ ಅವರ ಆಸೆ ಏನಿತ್ತಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಪೊಲೀಸ್ ಸಮಾಜ ಅಂತಕ್ಕಂಥದ್ದು ಅವರು ಸಾಕಷ್ಟು ಬೇಡಿಕಿತ್ತು. ಹಂಗಾಗಿ ಇಲ್ಲಿವರೆಗೆ ಅದಾದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ದೇಶದಲ್ಲಿ 16 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು 14 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿದ್ದರೂ ಕೂಡ ಕರ್ನಾಟಕದಲ್ಲಿ ಈ ರಾಜಕಾರಣಿಗಳು ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಇನ್ನು ಮುಂದೆ 2020 ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ಇದು ಆಗಲಿಲ್ಲ ಅಂದರೆ ಇದು ಕೆಲಸ 27ರ ಮುಗಿಲಿಲ್ಲ ಅಂದರೆ ಈ ವಿಠ್ಠಲ್ ಹೇರೂರ್ ಅವರ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಮತ್ತು ನಮಗೇನದಂದ್ರೆ ಈ ಪೊಲೀಸ್ ಸಮಾಜಕ್ಕೆ ಕೂಡ ಸಾಮಾಜಿಕ ನ್ಯಾಯ ಸಿಗೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ನ್ಯಾಯ ಪ್ರತಿಯೊಬ್ಬರಿಗೆ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಆಶೆ ಅದ. ಈ ಅಭಿಯಾನ ನಿರಂತರ ಮಾಡ್ತಿದ್ವಿ. ಅದು ನಿರಂತರಕ್ಕೆ ಸ್ಪಂದಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಿದರೆ ಸರಿ, ಮಾಡದಿದ್ದರೆ ಮುಂದಿನ ದಿವಸದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ನೀಡ್ತಿದ್ದೀನಿ. ನಾನು ಬಾಗಣ್ಣ ಎಡಗಿಮದ್ರಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಶ್ರಾವಣ ಸೋಮವಾರದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ. ವಿಠ್ಠಲ್ ಹೇರೂರ್ ಅವರ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರಂತರವಾಗಿ ಶ್ರಾವಣ ಮಾಸದಾಗ ಸಾಕಷ್ಟು ರೈತರು ಏನದಂದ್ರೆ ದೇವರ ಮೊರೆ ಹೋಗ್ತಾರೆ. ಆ ದುಶ್ಚಟಗಳಿಂದ ಮಾಂಸಾಹಾರದಿಂದ ದೂರ ಇದ್ದು ನಿರಂತರ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ನಿರಂತರ ಭಜನೆ ಪೂಜೆ ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಜೊತೆಗೆ ಏನದ ಅಂಬಿಗರ ಚೌಡಯ್ಯನ ಭಾವಚಿತ್ರ
ಮತ್ತು ಮಾತಾ ಮಾಣಿಕೇಶ್ವರಿ ಭಾವಚಿತ್ರ ಕೂಡ ಏನದ ಒಂದು ತಿಂಗಳವರೆಗೆ ಪೂಜೆ ಕಾರ್ಯಕ್ರಮ 14 ವರ್ಷಲಿಂದ ಮಾಡ್ಕೊಂತ ಬಂದೀವಿ. ಪೂಜೆದ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ನಿರಂತರವಾಗಿ ಇವತ್ತ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯ್ತು. ಆದ್ರೂ ಕೂಡ ಏನದ ನಿರಂತರವಾಗಿ ದಿವಂಗತ ವಿಠ್ಠಲ್ ನೆರೂರ್ ಅವರ ಆಸೆ ಏನಿತ್ತಂದ್ರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಪೊಲೀಸ್ ಸಮಾಜ ಅಂತಕ್ಕಂಥದ್ದು ಅವ್ರ ಸಾಕಷ್ಟು ಬೇಡಿಕಿತ್ತು. ಹಂಗಾಗಿ ಇಲ್ಲಿವರೆಗೆ ಅದಾದ್ರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತ ದೇಶದಲ್ಲಿ 16 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು 14 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ರೂ ಕೂಡ ಕರ್ನಾಟಕದಲ್ಲಿ ಈ ರಾಜಕಾರಣಿಗಳು ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ಸ್ತಕ್ಕಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ಇದು ಆಗ್ಲಿಲ್ಲ ಅಂದ್ರೆ ಇದು ಕೆಲಸ 27ರ ಮುಗಿಲಿಲ್ಲ ಅಂದ್ರೆ ಈ ವಿಠ್ಠಲ್ ನೆರೂರ್ ಅವರ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಮತ್ತು ನಮ್ಗೇನದಂದ್ರೆ ಈ ಪೊಲೀಸ್ ಸಮಾಜಕ್ಕೆ ಕೂಡ ಸಾಮಾಜಿಕ ನ್ಯಾಯ ಸಿಗದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ನ್ಯಾಯ ಪ್ರತಿಯೊಬ್ಬರಿಗೆ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಆಶೆ ಅದ. ಈ ಅಭಿಯಾನ ನಿರಂತರ ಮಾಡ್ತಿದೀವಿ. ಅದು ನಿರಂತರಕ್ಕೆ ಸ್ಪಂದಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಿದ್ರೆ ಸರಿ, ಮಾಡದಿದ್ರೆ ಮುಂದಿನ ದಿವಸದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ನಾ ಎಚ್ಚರಿಕೆ ನೀಡ್ತಿದ್ದೇನೆ.